ಮತ್ತು ಧನ್ವೀರ್ ನಡುವೆ ಸರಿ ಆಗದೆ ಇರುವಷ್ಟು ಮನಸ್ತಾಪ ಉಂಟಾಗಿದೆ ಅನ್ನುವ ಸುದ್ದಿ ಸದ್ಯ ಹರಿದಾಡ್ತಿತ್ತು. ಕಟ್ಟಿರೋ ಕರಿಮೋಡವನ್ನ ಸರಿ ಮಾಡುವುದಕ್ಕಾಗಿ ಹಲವರು ಪ್ರಯತ್ನ ಮಾಡುತ್ತಿದ್ದಾರೆ ಅಂತಾನೂ ಹೇಳಲಾಗ್ತಿತ್ತು. ಸಂಧಾನಕ್ಕಾಗಿಯೇ ಧನ್ವೀರ್ನನ್ನ ದರ್ಶನ್ ಜೈಲಿಗೆ ಕರೆಸಿಕೊಂಡಿದ್ದರು ಅನ್ನೋ ವಿಚಾರ ಸದ್ಯ ಹೊರಬಿದ್ದಿತ್ತು. ಆದರೆ ಅಸ್ಲಿ ವಿಚಾರನೆ ಬೇರೆ ಇದೆ. ಧನ್ವೀರ್ ಮತ್ತು ವಿಜಯಲಕ್ಷ್ಮಿ ಜೈಲಿಗೆ ಹೋಗಿದ್ದು ಸಂಧಾನಕ್ಕಲ್ಲ. ಹಾಗಾದ್ರೆ ಜೈಲಿನಲ್ಲಿ ನಡೆದಿದ್ದು ಏನು? ಧನ್ವೀರ್ ಆಪ್ತರು ಬಾಯ್ಬಿಟ್ಟ ವಿಚಾರ ಯಾವುದು? ಈಗ ಬರ್ತಿದೆ ನೋಡಿ ಇನ್ಸೈಡ್ ಸ್ಟೋರಿ. ನಟ ದರ್ಶನ್ ಧನ್ವೀರ್ ಭೇಟಿ ನಡೆದದ್ದು ಸಂಧಾನವಲ್ಲ, ಸಂಘರ್ಷ. ಆಪ್ತರ ಮೇಲೆ ದರ್ಶನ್ ಅಸಮಾಧಾನ. ವಿಜಯಲಕ್ಷ್ಮಿ ಧನ್ವೀರ್ ಜಗಳ ಸಶೇಷ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಕರಣದಲ್ಲಿ ಸದಾ ದರ್ಶನ್ ಬೆನ್ನಿಗೆ ನಿಂತವರು ನಟ ಧನ್ವೀರ್. ಸ್ಟಾರ್ ನಟರೊಬ್ಬ ಕೊಲೆ ಕೇಸ್ನ ಆರೋಪ ಹೊತ್ತಾಗ ದೂರ ಆದವರೇ ಹೆಚ್ಚು. ಆದರೆ ಧನ್ವೀರ್ ಹಾಗೆ ಮಾಡಲಿಲ್ಲ. ಪೊಲೀಸ್ ಸ್ಟೇಷನ್ನು, ಕೋರ್ಟು, ಆಸ್ಪತ್ರೆ, ಜೈಲು ಹೀಗೆ ದರ್ಶನ್ ಇದ್ದ ಕಡೆಗೆಲ್ಲ ಧನ್ವೀರ್ ಹೋಗಿ ಬರ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಮತ್ತು ಧನ್ವೀರ್ ಮಧ್ಯೆ ಯಾವುದೂ ಸರಿಯಿಲ್ಲ ಅಂತ ಹೇಳಲಾಗ್ತಿತ್ತು. ಸದಾ ವಿಜಯಲಕ್ಷ್ಮಿ ಜೊತೆಯೇ ಜೈಲಿಗೆ ಬರ್ತಿದ್ದ ಧನ್ವೀರ್ ಇತ್ತೀಚಿನ ದಿನಗಳಲ್ಲಿ ಕಾಣಿಸಿಕೊಳ್ತಾನೆ ಇರಲಿಲ್ಲ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಹಾಕಿದಂತಹ ಪೋಸ್ಟ್ ಒಂದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ದರ್ಶನ್ ಕುಟುಂಬದಿಂದ ಧನ್ವೀರ್ ದೂರ ಆಗಿದ್ದಾರೆ ಅನ್ನೋದು ಪಕ್ಕಾ ಆಗಿತ್ತು. ಈ ಹಿಂದೆ ಧನ್ವೀರ್ ಜೊತೆಗಿದ್ದ ನಂಟು ಈಗಿಲ್ಲ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳನ್ನು ಕೊಡಬಹುದು. ಪರೋಕ್ಷವಾಗಿ ಧನ್ವೀರ್ ವಿರುದ್ಧವೇ ವಿಜಯಲಕ್ಷ್ಮಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ರು. ಅದಕ್ಕೆ ಧನ್ವೀರ್ ಕೂಡ ಪರೋಕ್ಷವಾಗಿಯೇ ಉತ್ತರ ಕೊಟ್ಟಿದ್ರು. ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಭೇಟಿಗೆ ಧನ್ವೀರ್ ಮತ್ತು ವಿಜಯಲಕ್ಷ್ಮಿ ಒಟ್ಟಾಗಿ ಬರ್ತಿಲ್ಲ, ಮುಖಾಮುಖಿಯೂ ಆಗ್ತಿಲ್ಲ. ಹಾಗಾಗಿಯೇ ಮಂಗಳವಾರ ಕೂಡ ಹಾಗೆಯೇ ಮಾಡಿದ್ರು. ಧನ್ವೀರ್ ಮುನಿಸಿಕೊಂಡಿದ್ದು ಪಕ್ಕಾ ಆಗಿತ್ತು. ಮಂಗಳವಾರ ಧನ್ವೀರ್ ಮತ್ತು ವಿಜಯಲಕ್ಷ್ಮಿ ಅವರನ್ನ ಜೈಲಿಗೆ ಕರೆಸಿಕೊಂಡಿದ್ರು ದರ್ಶನ್. ಅದು ಸಂಧಾನದ ಭೇಟಿ ಅಂತ ಭಾವಿಸಲಾಗಿತ್ತು. ಆದರೆ ಅಸಲಿ ಸಮಾಚಾರವೇ ಬೇರೆ ಇದೆ. ಧನ್ವೀರ್ ಆಪ್ತರು ಬಿಚ್ಚಿಟ್ಟಿರುವ ವಿಚಾರ ಅಚ್ಚರಿ ಮೂಡಿಸುವಂಥದ್ದು. ಇಲ್ಲಿ ಧನ್ವೀರ್ ಮತ್ತು ದರ್ಶನ್ ನಡುವೆ ಯಾವುದೇ ಮನಸ್ತಾಪವಿರಲಿಲ್ವಂತೆ. ಗಲಾಟೆ ಮಾಡಿಕೊಂಡಿದ್ದು ವಿಜಯಲಕ್ಷ್ಮಿ ಮತ್ತು ಧನ್ವೀರ್. ಇಬ್ಬರೂ ದರ್ಶನ್ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದ್ರಂತೆ. ಇದರಿಂದ ಬೇಸತ್ತಿದ್ದಂತಹ ದರ್ಶನ್ ಇಬ್ಬರನ್ನು ಕರೆಸಿ ಅಸಮಾಧಾನವನ್ನು ಹೊರಹಾಕಿದ್ದಾರಂತೆ. ಟ್ರಯಲ್ ನಡೀತಾ ಇರೋ ಹೊತ್ತಲ್ಲಿ ಕೇಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕೋರ್ಟ್ನಲ್ಲಿ ಹಿನ್ನಡೆ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಕಿತ್ತಾಟ ನನಗೆ ಮತ್ತಷ್ಟು ಹಿಂಸೆ ಕೊಡೋದು ಬೇಡ ಅಂತ ಹೇಳಿ ದರ್ಶನ್ ಗದರಿದ್ದಾರಂತೆ. ಒಂದು ಕಡೆ ಆಪ್ತರೇ ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿ ಹೇಳೋದಕ್ಕೆ ಮುಂದಾಗಿದ್ದಾರೆ. ಕೆಲವರು ಸಾಕ್ಷಿಗೆ ಬೆದರಿಕೆ ಹಾಕಿ ಸಂಕಷ್ಟ ತಂದಿಟ್ಟಿದ್ದಾರೆ. ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಪ್ರಕರಣ ನಾನಾ ತಿರುವನ್ನು ಪಡೆದುಕೊಳ್ತಿದೆ. ಇಂಥ ಹೊತ್ತಲ್ಲಿ ದರ್ಶನ್ಗೆ ಧೈರ್ಯ ತುಂಬಬೇಕಾದವರೇ ಮನಸ್ತಾಪ ಮಾಡಿಕೊಂಡ್ರೆ ಹೆಂಗೆ ಅನ್ನೋದು ಹಲವರ ಪ್ರಶ್ನೆ. ಈ ಮನಸ್ತಾಪ ಬಿಟ್ಟು ಕಾನೂನು ಹೋರಾಟಕ್ಕೆ ನೆರವಾಗಿ ಅನ್ನುವ ಸ್ಪಷ್ಟ ಸಂದೇಶವನ್ನ ದರ್ಶನ್ ಇಬ್ಬರಿಗೂ ಕೊಟ್ಟಿದ್ದಾರಂತೆ. ಆದರೆ ಧನ್ವೀರ್ ಮನಸ್ತಾಪ ಶಮನವಾಗುವುದು ಅನುಮಾನ ಅನ್ನೋದು ಅವರ ಆಪ್ತರ ಮಾತು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದ್ ನೋಡಬೇಕು. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.